ಸಿಂಹಾವಲೋಕನ ಅಂದರೆ ಸಿಂಹವು ಆಹಾರಕ್ಕಾಗಿ ಅರಣ್ಯದಲ್ಲಿ ಸಾಗುತ್ತಿರುವಾಗ ಆಗಾಗ ಹಿಂತಿರುಗಿ ಏನನ್ನಾದರೂ ಬಿಟ್ಟಿದ್ದೇನೆಯೇ ಎಂದು ಒಂದೇ ನೋಟದಲ್ಲಿ ಗ್ರಹಿಸುತ್ತಾ ಬಳಿಕ ಮುಂದುವರಿಯುತ್ತದಂತೆ. ಹೀಗೆ ಸಿಂಹ ಅವಲೋಕಿಸುವ ರೀತಿಯೇ ಸಿಂಹಾವಲೋಕನ. ಇನ್ನೊಂದು ಕಡೆ ರನ್ನ ತನ್ನ ಗದಾಯುದ್ಧ ಕೃತಿಯಲ್ಲಿ ಮಹಾಭಾರತದ ಕಥೆಯನ್ನ ಹೇಳಲು ಸಿಂಹಾವಲೋಕನ ಕ್ರಮ ಅನುಸರಿಸಿದ್ದೇನೆ ಅನ್ನುತ್ತಾನೆ. ಅಂದರೆ ಮಹಾಭಾರತದ ಅಂತಿಮ ಘಟ್ಟವನ್ನು ಕಥಾವಸ್ತುವನ್ನಾಗಿ ಆರಿಸಿಕೊಂಡ ರನ್ನನು ತನ್ನ ಕಾವ್ಯದಲ್ಲಿ ಬರುವ ಮುಖ್ಯ ಪಾತ್ರಗಳ ಮೂಲಕ ಸಂದರ್ಭಾನುಸಾರವಾಗಿ ಒಂದೊಂದು ಮಾತನ್ನು ಹೇಳಿಸಿ ಹಿಂದೆ ನಡೆದು ಹೋದ ಘಟನೆಗಳನ್ನು ಓದುಗರಿಗೆ ನೆನಪಿಸುತ್ತಾ ಹೋಗುತ್ತಾನೆ. ಆ ಮೂಲಕ ಇದು ಪರಿಣಾಮ ಮತ್ತು ಕಾರಣಗಳ ಚಿತ್ರ ಸರಣಿಯಂತೆ ಇಡೀ ಭಾರತ ಕಥೆಯನ್ನೇ ಒಳಗೊಂಡಿದೆ. ಇದನ್ನೇ ಆತ ಸಿಂಹಾವಲೋಕನ ಕ್ರಮ ಎಂದಿರುವುದು. ಇಂತಹ ಚಿರಪರಿಚಿತ ನುಡಿಗಟ್ಟಿನ ಅರ್ಥಕ್ಕೆ ಕವಿ ಈ ಕವಿತೆಯಲ್ಲಿ ಹೊಸ ಅರ್ಥದ ಒಳಹು ನೀಡಿದ್ದಾರೆ. ಎಲ್ಲ ವಯಸ್ಸಿನ ಓದುಗರ ಗ್ರಹಿಕೆಗೆ ಅನುಗುಣವಾದ ಹೊಸ ಅರ್ಥದ ಮಗ್ಗಲುಗಳು ಈ ಕವಿತೆಯಲ್ಲಿ ಹೊಳೆಯುತ್ತವೆ. ಸಿಂಹದ ಅವಿವೇಕದ ವರ್ತನೆಯ ಮೂಲಕವೇ ನಮ್ಮ ಬದುಕಿನ ನಡೆಯೂ ಅವಲೋಕಿಸಲ್ಪಡುತ್ತದೆ. ಒಂದು ಸಿಂಹ ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಮೊಲ ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಕ್ರಮವಾಗಿ ಬೆಕ್ಕು, ಇಲಿ ಕನ್ನಡಿಯೊಳಗೆ ಇಣುಕಿ ನೋಡಿ ಕನ್ನಡಿ ನನ್ನ ಹಾಗೆ ಎಂದವು. ಕನ್ನಡಿ ನನ್ನ ಹಾಗೆ, ಕನ್ನಡಿ ನನ್ನ ಹಾಗೆ ಅನ್ನುವ ಗಂಭೀರ ವಾಗ್ವಾದ ಶುರುವಾಗಿ ಈ ನಾಲ್ವರಲ್ಲಿ ನಾಲ್ವರೂ ಒಂದಾಗಿ ಕನ್ನಡಿಯೊಳಗೆ ಇಣುಕಿದರೆ ಅರೆ ಕನ್ನಡಿ ಎಲ್ಲರ ಹಾಗೂ ಇತ್ತು, ಯಾರ ಹಾಗೆಯೂ ಇರಲಿಲ್ಲ. ಎಲ್ಲರಿಗೂ ಸಿಟ್ಟು ಬಂತು. ಒಬ್ಬರೊಬ್ಬರ ಮೇಲೆ ಕನ್ನಡಿಯ ಮೇಲೆ ಯುದ್ಧ ಶುರುವಾಗಿ ಬೆಕ್ಕು ಇಲಿಯನ್ನು ತಿಂದು ಹಾಕಿತು, ಸಿಂಹ ಮೊಲವನ್ನು ತಿಂದು ಹಾಕಿತು. ಕೊನೆಗೆ ಸಿಂಹ ಬೆಕ್ಕಿಗೆ ಹತ್ತಿಕೊಂಡಿತು, ಸಿಂಹ ಬೆಕ್ಕನ್ನೂ ತಿಂದು ಹಾಕಿತು. ಕೊನೆಯ ಯುದ್ಧಕ್ಕೆ ಕನ್ನಡಿ ಮತ್ತು ಸಿಂಹ ಸಿದ್ಧವಾದವು. ತಾನು ಅಂದಂತೆ ಅಂಬ, ಆಡಿದಂತೆ ಆಡುವ, ಕೂಗಿದರೆ ಕೂಗುವ ಕನ್ನಡಿಯೊಳಗಿನ ಸಿಂಹದ ಬಗ್ಗೆ ಕನ್ನಡಿ ಹೊರಗಿನ ಸಿಂಹಕ್ಕೆ ಬ್ರಹ್ಮಾಂಡದ ಸಿಟ್ಟು ಬಂತು. ಸಿಂಹ ಕನ್ನಡಿಯನ್ನ ಒಡೆದು ಹಾಕಿತು, ಕನ್ನಡಿ ಚೂರಾಯಿತು. ಚೂರು ಚೂರಲ್ಲೂ ಸಿಂಹ ಚೂರಾಗಿ ಕಂಡಾಗ ಕಿರುಚಾಡಿ ಹೊರಳಾಡಿ ಚೂರುಗಳ ಮೇಲೆ ಸಿಂಹ ಕೂಡ ಸತ್ತು ಹೋಯಿತು. ಅವಿವೇಕ ಮತ್ತು ದುರಹಂಕಾರದ ಪರಿಣಾಮವನ್ನು ಅತ್ಯಂತ ಸರಳವಾಗಿ ಆದರೆ ಅಷ್ಟೇ ಧ್ವನಿಪೂರ್ಣವಾಗಿ ಕವಿತೆ ನಿರೂಪಿಸುತ್ತದೆ. ಬದುಕಿನಲ್ಲಿ ಸುತ್ತಣ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಾಗದ ಸಂದರ್ಭದ ದುರಂತ ಚಿತ್ರಣ ಇಲ್ಲಿದೆ. ಇಲಿ, ಬೆಕ್ಕು, ಮೊಲ, ಸಿಂಹ ಎಲ್ಲವೂ ಒಂದು ಇನ್ನೊಂದರ ಆಹಾರ, ಒಂದಕ್ಕಿಂತ ಒಂದು ಬಲಶಾಲಿಯಾದವುಗಳು. ಹಾಗೆಯೇ ತಮ್ಮ ತಮ್ಮ ಮಿತಿಯಲ್ಲಿ ತಾವೇ ಬಲಶಾಲಿಗಳೆಂದು ತಿಳಿದಿರುವಂಥವು. ಇವುಗಳ ನಿಜವಾದ ಬಲವನ್ನ ಮತ್ತು ಅದನ್ನು ಖಚಿತಪಡಿಸುವ ವಿವೇಕವನ್ನು ಹೊರಗೆ ಹಚ್ಚುವ ಒಂದು ಸಾಧಾರಣ ವಸ್ತುವಾಗಿ ಕನ್ನಡಿ ಕಾಣಿಸಿಕೊಳ್ಳುತ್ತದೆ. ಯುಕ್ತಿಯಿಂದ ಒಡಗೂಡಿದ ಶಕ್ತಿಯನ್ನು ಪ್ರಯೋಗಿಸಬೇಕಾದ ಹಂತದಲ್ಲಿ ಎಲ್ಲವೂ ಸೋತು ನಾಶವಾಗುತ್ತವೆ. ಹೀಗೆ ಮನುಷ್ಯರು ಕೂಡ ಬೇರೆ ಯಾರದೋ ಪ್ರಚೋದನೆಯಿಂದ, ದುರ್ಬೋಧನೆಯಿಂದ ಹಾಳಾಗುತ್ತಾನೆ ಎನ್ನುವುದಕ್ಕಿಂತ ಅವನ ಅಹಂಕಾರ ಮತ್ತು ಅವಿವೇಕದಿಂದಲೇ ನಾಶವಾಗುತ್ತಾನೆ ಎನ್ನುವುದನ್ನು ಈ ಪುಟ್ಟ ಕವಿತೆ ಮಾರ್ಮಿಕವಾಗಿ ಸ್ಪಷ್ಟಪಡಿಸುತ್ತದೆ. ಕವಿ ಪರಿಚಯ. ಹೊಸ ತಲೆಮಾರಿನ ಕವಿಗಳಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಹೆಚ್ಚು ಮಹತ್ವಾಕಾಂಕ್ಷೆಯಿಂದ ಬರೆಯುತ್ತಿರುವವರು. ಇತರರ ವಿಶಿಷ್ಟ ಅನುಭವವನ್ನು, ತಮ್ಮ ಅನುಭವವನ್ನು ಎಲ್ಲರ ಅನುಭವವಾಗಿಸುವ ಸಲುವಾಗಿ ಈ ಪ್ರತಿಭಾವಂತ ಕವಿ ತಮ್ಮದೇ ಆದ ವಿಶಿಷ್ಟ ತಂತ್ರಕೌಶಲವನ್ನು ಪ್ರಯೋಗಿಸುವವರಾಗಿದ್ದಾರೆ. ಶರಣರು, ಸೂಫಿ ಸಂತರು, 12 ಮತ್ತು 19ನೇ ಶತಮಾನದ ಅನುಭಾವಿ ಉನ್ಮತ್ತರು, ಇಂತಹ ವಿಲಕ್ಷಣ ಬಂಡುಕೋರರಿಂದ ಪ್ರೇರಣೆ ಪಡೆದ ಶಿವಪ್ರಕಾಶರ ಕಾವ್ಯ ಇತರರ ಜಾಡಿಗಿಂತ ಭಿನ್ನವಾಗಿ ಸಾಗಿದೆ. ಕನ್ನಡ ಪರಂಪರೆಯ ಅಜ್ಞಾತ ಮೂಲೆಗಳನ್ನು ಸದಾ ಹರಸುವ ಈ ಕವಿ ತಮ್ಮ ಕಾವ್ಯದಲ್ಲಿ ಇಹಪರಗಳ ನಡುವೆ ಒದ್ದಾಡಿದ ಅಲ್ಲಮ, ಬಸವ, ನಾಗಲಿಂಗ, ಬರುಳಶಂಕರ ದೇವ ಹಾಗೂ ವೇದ, ಜಾನಪದ ಕಥೆಗಳಲ್ಲಿ ಬರುವ ಪ್ರಾಣಿ, ಕುರುಡ ಇತ್ಯಾದಿ ಪಾತ್ರಗಳನ್ನು ಓದುಗರಿಗೆ ಅವುಗಳ ಎಲ್ಲ ಕಟ್ಟು ವಾಸ್ತವಗಳೊಂದಿಗೆ ಸಾಕ್ಷಾತ್ಕರಿಸುತ್ತಾರೆ. ಇವರು ಕಾವ್ಯ ಶರಣರ, ಸಂತರ, ಧಾರ್ಮಿಕ ಪಂಥಗಳ ನೆಲೆಯಲ್ಲಿ ಸಂಚರಿಸಿದರೂ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳದೆ ಸಮಕಾಲೀನತೆಯನ್ನು, ಅನಂತತೆಯ ಆಯಾಮವನ್ನು ಪಡೆದುಕೊಂಡಿದ್ದಾರೆ. ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಶಿವಪ್ರಕಾಶ್
ಈಗ ದೆಹಲಿಯಲ್ಲಿದ್ದಾರೆ. ಇವರ ನಾಟಕಗಳು ಮಹಾಚೈತ್ರ, ಟಿಪ್ಪು ಸುಲ್ತಾನ, ಮಂಟೇಸ್ವಾಮಿ, ಮಾದಾರಿ ಮಾದಯ್ಯ, ಲಿಯರ್ ದೊರೆ, ಕವನ ಸಂಕಲನಗಳು ಮಿಲರೇಪ, ಮಳೆಬಿದ್ದ ನೆಲದಲ್ಲಿ, ಅನುಕ್ಷಣ ಚರಿತೆ. ಮಹಾಚೈತ್ರ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ.